ಕ್ಷಣವತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ, ನಮ್ಮ ಮನಸ್ಸಿಗಿಂತ ದೊಡ್ಡ ತೀರ್ಪುಗಾರರು ಇನ್ಯಾರು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಮಗೆ ಯಾರಾದರೂ ನಿಮ್ಮ ಕಸುಬನ್ನು ಬಿಡಿ ಎಂದು ಹೇಳಿದರೆ ನಾವೇನು ಮಾಡುತ್ತೇವೆ? ಉತ್ತರಿಸುವುದಕ್ಕೆ ಮುಂಚೆ ಈ ಘಟನೆಯನ್ನು ಓದಬಹುದು. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಾಗಾರ್ಜುನ ಎಂಬ ಬೌದ್ಧ ಗುರುಗಳಿದ್ದರು. ಒಮ್ಮೆ ಅವರು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುವಾಗ ಒಬ್ಬಾತ ಅವರ ಜೊತೆಗೂಡಿದ. ಇಬ್ಬರೂ ಅದು ಇದು ಮಾತನಾಡಿಕೊಳ್ಳುತ್ತಾ ನಡೆಯುತ್ತಿದ್ದರು. ಹೊಸಬರು ನಾಗಾರ್ಜುನರನ್ನು, ನನಗೆ ನಿಮ್ಮ ಬಗ್ಗೆ ಗೌರವ ಭಾವನೆ ಉಂಟಾಗುತ್ತಿದೆ. ನಿಮ್ಮ ಪ್ರಶಾಂತ ಮುಖ, ಮಧುರ ಮಾತುಗಳು, ಕರುಣಾಪೂರ್ಣ ನಡವಳಿಕೆಯಿಂದ ನಾನು ಪ್ರಭಾವಿತನಾಗಿದ್ದೇನೆ. ನೀವು ಗುರುಗಳಾಗಿದ್ದರೆ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ದೀಕ್ಷೆ ಕೊಡಿ. ಆದರೆ ನಿಮಗೆ ಒಂದು ಮಾತು ಹೇಳಲೇಬೇಕು, ನಾನೊಬ್ಬ ಕಳ್ಳ. ನಿಮ್ಮ ಶಿಷ್ಯನಾಗಲು ನಾನು ಸಿದ್ಧ. ಆದರೆ ನಾನು ಕಳ್ಳತನವನ್ನು ಬಿಡಬೇಕೆಂದು ನೀವು ಹೇಳಬಾರದು. ಹಿಂದೆ ನನಗೆ ಸಿಕ್ಕ ಗುರುಗಳೆಲ್ಲ ಕಳ್ಳತನವನ್ನು ಬಿಡಬೇಕೆಂಬ ಷರತ್ತನ್ನು ಹಾಕುತ್ತಿದ್ದರು. ಹಾಗಾಗಿ ನಾನು ಯಾರ ಶಿಷ್ಯತ್ವವನ್ನು ಸ್ವೀಕರಿಸಲಿಲ್ಲ ಎಂದು ಹೇಳಿದ. ಗುರುಗಳು ಗಟ್ಟಿಯಾಗಿ ನಕ್ಕು, ನನ್ನ ಕಸುಬು ನನ್ನದು, ನಿನ್ನ ಕಸುಬು ನಿನ್ನದು. ನಿನ್ನ ಕಳ್ಳತನದ ಕಸುಬನ್ನು ಬಿಡು ಎನ್ನಲು ನಾನ್ಯಾರು? ಶಿಷ್ಯತ್ವ ಸ್ವೀಕರಿಸಿದ ನಂತರವೂ ಕಳ್ಳತನವನ್ನೇ ಮಾಡಿಕೊ, ನನ್ನ ಅಭ್ಯಂತರವಿಲ್ಲ. ಆದರೆ ಕಳ್ಳತನಕ್ಕೆ ಮುಂಚೆ ನೀನು ಸಂಪೂರ್ಣ ಜಾಗೃತನಾಗಿ, ನಾನು ನಾಗಾರ್ಜುನರಿಂದ ಶಿಷ್ಯತ್ವದ ದೀಕ್ಷೆ ಪಡೆದಿದ್ದೇನೆ, ಈಗ ಕಳ್ಳತನ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಕಳ್ಳತನ ಮಾಡು. ಇದೊಂದೇ ನಾನು ವಿಧಿಸುವ ನಿಯಮ ಎಂದು ಹೇಳಿದರು. ಕಳ್ಳ ತಕ್ಷಣ, ಇದಾವ ಮಹಾನಿಯಮ, ಹಾಗೆಯೇ ಮಾಡುತ್ತೇನೆ ಎಂದು ಹೇಳಿ ಅವರಿಂದ ದೀಕ್ಷೆ ಪಡೆದು ಹೊರಟು ಹೋದ. ಇದಾದ 3 ವಾರಗಳ ನಂತರ ಬಳಲಿದ್ದ ಸೊರಗಿದ್ದ ಕಳ್ಳ ನಾಗಾರ್ಜುನರಿದ್ದಲ್ಲಿಗೆ ಬಂದು ಅವರಿಗೆ ನಮಸ್ಕರಿಸಿ, ನೀವು ವಿಧಿಸಿದ ನಿಯಮ ನನ್ನನ್ನು ಕಟ್ಟಿ ಹಾಕಿಬಿಟ್ಟಿದೆ. ನನಗೆ ಕಳ್ಳತನ ಹೊಸದೇನಲ್ಲ, ಧಾರಾಳವಾಗಿ ಕಳ್ಳತನ ಮಾಡುತ್ತಿದ್ದೆ. ಆದರೆ ಈಗ ಯಾರದ್ದೇ ಶ್ರೀಮಂತರ ಮನೆಗೆ ಹೋಗಲಿ, ಈ ಮಹಾರಾಜರ ಖಜಾನೆಗೆ ನುಗ್ಗಲಿ, ಅಲ್ಲಿ ನಿಂತು ನಾನು ನಾಗಾರ್ಜುನರಿಂದ ಶಿಷ್ಯತ್ವದ ದೀಕ್ಷೆ ಪಡೆದಿದ್ದೇನೆ, ನಾನೀಗ ಕಳ್ಳತನ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಕಳ್ಳತನಕ್ಕೆ ಕೈ ಹಾಕಿದರೆ ಕೈ ಹಿಂದೆ ಹೋಗುತ್ತದೆ. ಶ್ರೀಮಂತರ ಸಿರಿ ಸಂಪತ್ತು, ವಜ್ರ ವೈಡೂರ್ಯಗಳು ನನ್ನ ಕಣ್ಣಿಗೆ ಮಣ್ಣಿನಂತೆ ಕಾಣುತ್ತವೆ. ಬೆಲೆ ಇಲ್ಲದ ವಸ್ತುಗಳಿಗಾಗಿ ಕಳ್ಳತನ ಮಾಡುತ್ತಿದ್ದೇನೆಯೇ ಎನಿಸಿಬಿಡುತ್ತದೆ. ನಾನು ಹಾಗೆಯೇ ಹಿಂತಿರುಗಿ ಬರುತ್ತೇನೆ. 3 ವಾರಗಳಲ್ಲಿ ನಾನು ಏನನ್ನೂ ಕದ್ದಿಲ್ಲ, ಆದರೆ ಏನನ್ನೂ ಗಳಿಸಲಿಲ್ಲ ಎಂಬ ನಿರಾಶೆ ಇಲ್ಲ. ಒಂದು ವಿಚಿತ್ರ ಬಗೆಯ ಶಾಂತಿ, ಸಮಾಧಾನ ಮನಸ್ಸಿನಲ್ಲಿ ನೆಲೆಸಿದೆ. ಕೊತ್ವಾಲರ ಜನರನ್ನು ಕಂಡರೆ ಹೆದರಿ ಓಡುತ್ತಿದ್ದ ನಾನು ಈಗ ಅವರ ಮುಂದೆ ಧೈರ್ಯವಾಗಿ ನಡೆದು ಹೋಗುತ್ತಿದ್ದೇನೆ. ನನಗೇನಾಗುತ್ತಿದೆಯೋ ಗೊತ್ತಾಗುತ್ತಿಲ್ಲ, ನೀವೇ ದಾರಿ ತೋರಿಸಿ ಎಂದು ಬೇಡಿಕೊಂಡ. ಗುರುಗಳು ನಸುನಕ್ಕೋ, ದಾರಿ ತೋರಿಸಲು ನಾನ್ಯಾರು? ನಿನ್ನ ದಾರಿಯನ್ನು ನೀನೇ ಗುರುತಿಸಿಕೊಳ್ಳಬೇಕು ಎಂದರು. ಆತ ಅಲ್ಲಿಂದ ಹೊರಟು ಹೋದ. ಮತ್ತೆ ಕೆಲವೇ ದಿನಗಳಲ್ಲಿ ಬಂದು ನಾಗಾರ್ಜುನರ ಪಾದಗಳಿಗೆರಗಿ, ನಾನು ಕಳ್ಳತನವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದೇನೆ. ನಾನು ಇಂದಿನಿಂದ ನಿಮ್ಮ ಪೂರ್ಣಾವಧಿ ಶಿಷ್ಯ, ನನ್ನನ್ನು ಅನುಗ್ರಹಿಸಿ ಎಂದನಂತೆ. ಆತ ಮುಂದೆ ಧರ್ಮ ಮಾರ್ಗದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದನಂತೆ. ಬದುಕಿನಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೇನೋ ಕೆಲಸಗಳನ್ನು ಮಾಡುತ್ತಿರಬಹುದು. ಏನನ್ನಾದರೂ ಮಾಡುವುದಕ್ಕೆ ಮುಂಚೆ ನಾನು ಇಂತಿಂತಹವನು, ಇಂತಹ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಜಾಗೃತೆಯಿಂದ ಹೇಳಿಕೊಂಡಾಗಲೂ ನಮ್ಮ ಮನಸ್ಸು ಆ ಕೆಲಸವನ್ನು ಮಾಡು ಎಂದರೆ ಮಾಡಬಹುದು. ನಮ್ಮ ಮನಸ್ಸಿಗಿಂತ ದೊಡ್ಡ ತೀರ್ಪುಗಾರರು ಮತ್ತಿನ್ಯಾರು? ಇದನ್ನೊಮ್ಮೆ ಪ್ರಯತ್ನಿಸಿ ನೋಡಬಹುದು ಅಲ್ಲವೇ? ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.